ಈ ವ್ಯಕ್ತಿ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತನು ಪಕ್ಕಾ RSS ಕಾರ್ಯಕರ್ತ, BJP ಕಾರ್ಯಕರ್ತ. ನೆಕ್ಸ್ಟ್ ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೆಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್. ಈಸ್ ಪಕ್ಕಾ ಪ್ರತಾಪ್ ಸಿಂಹ ಅವರ ಬಂಟ, ಬಲಗೈ ಬಂಟ. ಇದನ್ನ ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು BJP RSS ನವರೇ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ ಸುಮಾರು 300 ಜನ RSS ನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ. ಅದರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ. ನೆನ್ನೆ ಗಲಾಟೆ ಕಲ್ಲೆಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ದಯಮಾಡಿ ಪೊಲೀಸರು ನಿರ್ದಾಕ್ಷಿಣ್ಯವಾಗಿ ಯಾರೇ ಆಗಿರಲಿ ಶಾಂತಿಯನ್ನು ಕದಡುವಂಥ ಕೆಲಸಕ್ಕೆ ಯಾವನ ಕೈ ಹಾಕಿದ್ರು ಬಿಡಬೇಡಿ. ಇನ್ಕ್ಲೂಡಿಂಗ್ ಹಿರಿಯ ಸಂಶೋಧಕರಾಗಿರುವ, ರಾಜಕೀಯ ಸಂಶೋಧಕರಾಗಿರುವ ಲಕ್ಷ್ಮಣ್ ಅವರ ಆರೋಪವೂ ಸೇರಿದಂತೆ. ಅವರ ಸಂಶೋಧನೆ ಅಪಾರವಾದದ್ದು. ಅದು ಭೂಶಾಸ್ತ್ರಜ್ಞರೆಲ್ಲ ಗಾಬರಿ ಬಿದ್ದೋಗೋ ರೀತಿಯ ಸಂಶೋಧನೆ ಅದು. ಮೈಸೂರಲ್ಲಿ BJP ಅವರು ಇಲ್ವೇ ಇಲ್ಲ. ಪೊಲೀಸರದ್ದು ಇದೆಯಲ್ಲ, ಅವ್ರ ಮೈಂಡ್ ಸೆಟ್ ನನಗೆ ಅರ್ಥವಾಗೋದಿಲ್ಲ. ಈಗ ಅಲ್ಲಿ RSSನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಅವ್ನು ಮಾಡಿದ್ದು ತಪ್ಪು, ಅವ್ರನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್. ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅದಕ್ಕೋಸ್ಕರ ಈಗ ಏನು ಅವನು ಅರೆಸ್ಟ್ ಮಾಡಿದ ಮೇಲೆ ಏನೆಲ್ಲ ಆಗಿದೆ ಅದಕ್ಕೆ ಅಲ್ಲಿ ಸ್ಥಳೀಯ ಪೊಲೀಸರೇ ಕಾರಣ. ಅವ್ರಿಗೆ ಕಾಮನ್ ಸೆನ್ಸ್ ಇದ್ದು ಬೇರೆ ಕಡೆ ಕರ್ಕೊಂಡೋಗಿ ಅವನ್ನ ಸ್ಟೇಷನಲ್ಲಿ ಇಟ್ಟರೆ ಏನಾಗ್ತಿತ್ತು ಇವ್ರಿಗೆ? ಇವ್ರ ತಲೆಯಲ್ಲಿ ಜ್ಞಾನ ಬೇಡವಾ ಇವ್ರಿಗೆ? ಈ ಪೊಲೀಸರು ಇಲ್ಲೆಲ್ಲ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಆ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬುದ್ಧಿ ಇರಬೇಕು ಅವ್ರಿಗೆ. ಅದೇ ನನಗೆ ಇದು ಸಾಮಾನ್ಯ ಜ್ಞಾನ. ಯಾರೋ ಒಬ್ಬ ಕೆಲಸಕ್ಕೆ ಬರೋ ರಸ್ತೆಯಲ್ಲಿ ಹೋಗೋವನು ಅನಾಮಧೇಯ ವ್ಯಕ್ತಿಗೆ ಅರ್ಥವಾಗುವಷ್ಟು ಒಂದು ಪ್ರಾಥಮಿಕ ಜ್ಞಾನ ಇವರೆಲ್ಲ ದೊಡ್ಡವರು ಬ್ಯಾಡ್ಜ್ಗಳು ಹಾಕೊಂಡು ತಿರುಗ್ತಿರ್ತಾರಲ್ಲ, ಹಿಂದೆ ಮುಂದೆ 10 ಜನ ಪೊಲೀಸ್ನವ್ರು ಮಾಡಿಕೊಂಡು, ಇವ್ರಿಗಿಲ್ಲ ಅಂತ ಹೇಳಿ ನಿಜಕ್ಕೂ ವಿಷಾದಕರವಾದಂಥದ್ದು. KN ರಾಜಣ್ಣ ಅವರು ಮಾತಾಡಿದ್ರು, ಸಚಿವ ರಾಜಣ್ಣ ಅವರು ಪೊಲೀಸರ ಕಾಮನ್ ಸೆನ್ಸ್ ಅನ್ನು ಪ್ರಶ್ನೆ ಮಾಡ್ತಾರೆ. ಮುಸ್ಲಿಂ ಮೆಜಾರಿಟಿ ಏರಿಯಾ ಉದಯಗಿರಿ, ಅಲ್ಲಿ ಆರೋಪಿನ ಯಾರ ಕರ್ಕೊಂಡೋಗಿ ಕೂಡಿಸ್ಕೊತಾರ ಅಂತ. ಅರೇ ಇದು ಬೇರೆ ಶುರುವಾಯ್ತಾ ಸರ್? ಮುಸ್ಲಿಂ ಮೆಜಾರಿಟಿ ಏರಿಯಾಗಳಲ್ಲಿ ಯಾವ ಪ್ರಕರಣದ ಆರೋಪಿನ ಕರ್ಕೊಂಡೋಗಿ ಕೂಡಿಸ್ಕೋಬೇಕು, ಯಾವ ಪ್ರಕರಣದ ಆರೋಪಿನ ಕರ್ಕೊಂಡೋಗಿ ಕೂಡಿಸ್ಕೋಬಾರ್ದು, ಚಾಮುಂಡೇಶ್ವರಿ ವೇಶ್ಯೆ ಅಂದಂಥವ್ರು ಎಲ್ಲಿರಬೇಕು, ಎಲ್ಲಿರಬಾರ್ದು. ಉದಯಗಿರಿ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ಕೃಪಾಪೋಷಿತ ಕೃತ್ಯಗಳಿದು, ಕುಕೃತ್ಯಗಳು. ಕರ್ನಾಟಕ ರಾಜ್ಯದಲ್ಲಿ ನಾವು ಈಗಾಗಲೇ ನಮ್ಮ ಪ್ರಣಾಳಿಕೆಯ ಶೀರ್ಷಿಕೆಯಲ್ಲಿ ಹೇಳಿದ್ದೀವಿ, ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ. ಶಾಂತಿಯನ್ನು ಕದಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಏನು ಗಲಭೆಗಳು, ಹಿಂಸೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಅದು 90% 2 ತಿಂಗಳಲ್ಲಿ ಕಮ್ಮಿ ಆಗುತ್ತೆ. ಈಗ ಸಿಂದಗಿ ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲ್ಯಾಗ್ ಆರಿಸಿದ್ರು ಎಲ್ಲ. ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಇದೇನು ಹೊಸದೇನಲ್ಲ, ಯಾಕೆಂದರೆ ಅವ್ರು 100 ವರ್ಷ ತುಂಬ್ತಾ ಇದೆ ಸಂಘ ಪರಿವಾರದವರಿಗೆ, ಅವರ ಪಿತೃಪಕ್ಷಕ್ಕೆ. ಆದ್ದರಿಂದ ಎಲ್ಲ ರೀತಿಯ ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕದಲ್ಲಿ ಅದು ಸಾಧ್ಯ ಇಲ್ಲ. ಎಲ್ಲದರಲ್ಲೂ ನೀವು ತನಿಖೆ ಮಾಡಿಸಿ ಇಡೀ ದೇಶದ. ನಾನು ಬೇಕಾದ್ರೆ ನನ್ನ ಹತ್ರ ಎಲ್ಲ ವಿಡಿಯೋಗಳೆಲ್ಲ ಇದೆ, ಎಲ್ಲ ಅವ್ರುಗಳೇ. ಬಿಡ್ರಪ್ಪ, ಇವನೊಬ್ಬ ಬುರುಡೆ ಸುಮ್ಮನೆ ಬಿಡ್ತಾ ಇರ್ತಾನೆ ರೈಲನ್ ಕೂತ್ಗೆ. ದಿನ ನೆಟ್ಟಿಗೆ ಒಂದು ಬಂದು ನಿಂತ್ಕೊಳ್ಳ ಕಾರ್ಪೊರೇಷನ್ ಎಲೆಕ್ಷನ್ಗೆ. खत्म, बाय बाय, टाटा, गुड बाय, गया।